ನಾ ಹಾಡಲು ನೀವು ಹಾಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು. ನಾ ಮಾಡಲು ನೀನು ತಿನ್ನಬೇಕು. ಅಯ್ಯ ನೆಮ್ಮದಿ ಒಂದು ಹಾಡು ಹೇಳೋಕೆ ಬಿಡವಲ್ರಿ. ಏನು ಹಾಡು ಹೇಳ್ತೀಯಪ್ಪ ನೀನು? ಸರಿಯಾಗಿ ಹೇಳಕ್ಕೆ ಬರಲ್ಲ. ಸುಮ್ಮನೆ ರೀ. ನಾನು ತಿಂದಿರ ಪಾಪ ಅವರೆಲ್ಲ ಬಂದು ನೋಡೋರೆಲ್ಲ ಬಂದು ತಿನ್ನಕ್ಕಾಗತ್ತಾ? ಸರಿ ಹೋಗ್ಲಿ. ನನ್ನ ಕರ್ಮ ಅಂತ ಕೇಳಿ ಪಾಪ ನೀವು ಮಾಡ್ಕೊಡ್ತೀರಾ. ಸರಿ ಒಂದು ಕೆಲಸ ಮಾಡಿ, ನಾನು ಸ್ವಲ್ಪ ಮನೆ ಓಡ್ ಬರಬೇಕು. ಎಲ್ಲಿಗೆ? ಮಕ್ಕಳಿಗೆ ಬಿಸ್ಕೆಟ್ ಮತ್ತೆ ಚಾಕ್ಲೇಟ್ ಬೇಕಂತ ತಗೊಂಡು. ಅಯ್ಯೋ ಗಿರೀಶ, ಯಾಕೆ ಹೋಗ್ತೀಯ? ನಾನೇ ಮಾಡಿ ತೋರಿಸ್ತೀನಿಲ್ಲ ಇಲ್ಲಿ. ಏನ? ಬಿಸ್ಕೆಟ್ ಚಾಕ್ಲೇಟ್. ಬಿಸ್ಕೆಟ್ ಚಾಕ್ಲೇಟ್ ಮಾಡ್ತಾ ಇದ್ದೀರಾ? ಖಂಡಿತ ಮಾಡ್ತಾ ಇದ್ದೀನಿ. ಓಹೋ, ನಾನು ಚಾಕ್ಲೇಟ್ ಮಾಡೋದು ನೋಡೇ ಇಲ್ಲ. ತೋರಿಸ್ತೀರಾ? ನೋಡ್ಕೊ. ಹೌದಾ? ಹಾಗಿದೆ ಸ್ನೇಹಿತರೆ, ಇವತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಭಾಗ್ಯ ಟಿವಿ ಮೂಲಕ ನಿಮಗೆ ಬಿಸ್ಕೆಟ್ ಚಾಕ್ಲೇಟ್ನ ಮಾಡಿ ತೋರಿಸ್ತಾ ಇದ್ದಾರೆ. ಈ ವಿಡಿಯೋ ಶುರು ಆಗೋದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನು ನೀವೇ ಪಡ್ಕೊಳ್ಳಿ. ಹಾಗೆ ನಾವು ಮಾಡ್ತಕ್ಕಂಥ ರೆಸಿಪೀಸ್ನೆಲ್ಲ ಕಲಿಬೋದು. ಕರೆಕ್ಟಾ? ಕರೆಕ್ಟ್. ಮತ್ತೇನು ತಡ ಮಾಡೋದು, ಶುರು ಮಾಡೋಣ. ಹಾಗಾದರೆ ಶುರು ಮಾಡೋಣ ಬನ್ನಿ. ಬಿಸ್ಕೆಟ್ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ನಡಿ. ಈಗ ನಾವು ಬಿಸ್ಕೆಟ್ ಚಾಕ್ಲೇಟ್ ಮಾಡೋಕ್ಕೆ ಬೇಕಾದ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. ಮಾರಿ ಬಿಸ್ಕೆಟ್ಟು 4, ಡಾರ್ಕ್ ಮಿಲ್ಕ್ ಚಾಕ್ಲೇಟ್ ಕಾಂಪೌಂಡು 150 ಗ್ರಾಮು, ಚಾಕ್ಲೇಟ್ ಕಲರ್ ರ್ಯಾಪರ್ ಪೇಪರ್ಸು ಒಂದು 4-5 ಶೀಟಷ್ಟು, ಮತ್ತು ಚಾಕ್ಲೇಟ್ ಮೌಲ್ಡು, ಫೋರ್ಕು ಮತ್ತು ಸ್ಪೂನು. ಇದಿಷ್ಟು ಚಾಕ್ಲೇಟ್ ಮಾಡೋಕ್ಕೆ ಬೇಕಾಗಿರುವ ಪದಾರ್ಥಗಳು. ಹಾಗಾದರೆ ಈಗ ಮಾಡೋ ವಿಧಾನ ನೋಡೋಣ. ಈಗ ಸ್ಟವ್ ಹಚ್ಚಿದ್ದೀನಿ, 3/4 ನೀರು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ. ಇದನ್ನು ಮಾಡ್ತಾ ಇರೋ ಪ್ರೊಸೀಜರ್ಗೆ ಡಬಲ್ ಬಾಯ್ಲರ್ ಅಂತ ಹೇಳ್ತೀವಿ. ಸೊ ಈಗ ಚೆನ್ನಾಗಿ ಕುದೀತಾ ಇದೆಯಲ್ಲ, ಇದ್ರ ಮೇಲೆ ಅಂದರೆ ಮುಳುಗಬಾರ್ದು ಪಾತ್ರೆ, ಅದ್ರ ಮೇಲೆ ಕೂತ್ಕೊಳ್ಳೋ ಥರದ್ದು ಇನ್ನೊಂದು ಪಾತ್ರೆ ಇಟ್ಕೊಳ್ಳಿ. ಸೊ ಇದರಲ್ಲಿ ಈಗ 150ರಿಂದ 200 ಗ್ರಾಮಷ್ಟು ಚಾಕ್ಲೇಟು ಕಟ್ ಮಾಡಿರೋದು ಇದಕ್ಕೆ ಹಾಕೋತೀನಿ. ಈಗ ಇದನ್ನು ಉರಿ ಜಾಸ್ತಿ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ತೊಗೊಳುತ್ತೆ, ಕರಗ್ತಾ ಬರುತ್ತೆ. ಕರಗ್ತಾ ಬಂದಾಗ ಉರಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ನೋಡಿ, ಡಬಲ್ ಬಾಯ್ಲರಲ್ಲಿ ಚಾಕ್ಲೇಟು ಮೆಲ್ಟ್ ಆಗ್ತಾ ಇದೆ. ಈಗ ಇದನ್ನು ಇನ್ನೂ ಕರಗಬೇಕು. ಕಾಣಿಸ್ತಾ ಇದೆಯಲ್ಲ, ಅಲ್ಲಲ್ಲೇ ಗಟ್ಟಿ ಲಂಪಿದೆ, ಗಂಟೆಲ್ಲ ಹೋಗಬೇಕು. ಈ ಚಾಕ್ಲೇಟ್ ಕಾಂಪೌಂಡು ಎಲ್ಲ ಕಡೆಯೂ ಸಿಗುತ್ತೆ, ಮಾಲ್ಗಳಲ್ಲಿ, ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಏನು ತೊಂದರೆ ಏನಿಲ್ಲ. ಮೊದಲಾದರೆ ಸ್ವಲ್ಪ ಸಿಗೋದು ಕಷ್ಟ ಆಗ್ತಿತ್ತು, ಬಾಂಬೆಯಿಂದನೇ ತರಿಸ್ಬೇಕಿತ್ತು. ಇವಾಗ ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗುತ್ತೆ. ಈಗ ಇದನ್ನು ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಹಬೆ ಕೈಗೆ ಹೊಡಿತಾ ಇತ್ತು. ಹಾಗಾಗಿ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಸ್ಪೂನಲ್ಲಿ ಒಂದು ಚೂರು ಗಂಟಿಲ್ದಂಗೆ ಇದರಲ್ಲೇ ಮಿಕ್ಸ್, ಒಂದು 4-5 ನಿಮಿಷ ಬೇಕಾಗತ್ತೆ. ಇದಕ್ಕೆ ಆ್ಯಕ್ಚುಲಾಗಿ ಟೆಂಪರಿಂಗ್ ಅಂತ ಹೇಳ್ತೀವಿ. ಟೆಂಪರಿಂಗ್ ದ ಚಾಕ್ಲೇಟ್ ಅಂತ ಕರೆಕ್ಟ್ ವರ್ಡ್. ಯಾವುದಾದ್ರು ನೀವು ಕುಕ್ಕರಿ ಬುಕ್ಸ್ ಏನಾರು ನೋಡಿದ್ರೆ ಟೆಂಪರ್ ದ ಚಾಕ್ಲೇಟ್ ಅಂತ ಕೊಡ್ತಾರೆ. ಟೆಂಪರ್ ಅಂದರೆ ಈಗ ನಾ ಏನು ಡಬಲ್ ಬಾಯ್ಲ್ ಮಾಡಿ ಕೆಳಗಡೆ ಇಳಿಸ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಲ್ಲ, ಇದಕ್ಕೆ ಟೆಂಪರಿಂಗ್ ಅಂತ ಹೆಸರು. ನೋಡಿ, ಆಲ್ಮೋಸ್ಟ್ ಕ್ಲೀನಾಗಿ ಮಾಡಿದ್ದೀನಿ. ಮತ್ತೆ ಇದು 1 ಅಥವಾ 2 ನಿಮಿಷ ಡಬಲ್ ಬಾಯ್ಲರ್ ಇಡಬೇಕು. ಇನ್ನು ಸ್ವಲ್ಪ ಕರಗುತ್ತೆ, ಇನ್ನು ಸ್ವಲ್ಪ ಚೆನ್ನಾಗಿ ಕರಗುತ್ತೆ. ನೋಡಿ, ಶೈನಿಂಗು ಎಷ್ಟು ಚೆನ್ನಾಗಿ ಬಂದಿದೆ. ಇದು ನಾವು ಹೆಂಗೆ ಮಿಕ್ಸ್ ಮಾಡ್ತೀವೋ ಅದ್ರ ಮೇಲೆ ಹೋಗುತ್ತೆ. ಇನ್ನೊಂದು 1 ನಿಮಿಷ, ಟೋಟ್ಲಿ ಒಂದು 2-3 ನಿಮಿಷ ಇಟ್ಕೊಂಡ್ಬಿಟ್ರೆ ನಮಗೆ ಪೋರಿಂಗ್ ಅಂದರೆ ಹೀಗೆ ಹಾಕೋಕ್ಕೆ ಈ ಥರ ಬರಬೇಕು. ನೋಡಿ, ಇನ್ನೊಂದ್ಸತಿ ತೋರಿಸ್ತೀನಿ. ಹೌದಾ? ಅಷ್ಟೇ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಈ ಪಾತ್ರೆನ ಕೆಳಗಡೆ ಇಟ್ಕೊಳ್ಳೋಣ. ಹಾಂ, ನೋಡಿ, ಇವಾಗ ಇನ್ನೊಂದು ಸತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಗೊತ್ತಾಗ್ತಾಯಿದೆ ಅಲ್ವಾ? ಕಾಣಿಸ್ತಾ ಇದೆಲ್ಲ ಮಿಕ್ಸ್ ಮಾಡೋದು. ಓಕೆ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಆ ಮೌಲ್ಡ್ ತೊಗೊಳ್ಳೋಣ. ಈ ಥರ ಒಂದು ಮೌಲ್ಡ್ ತೊಗೋಬೇಕು. ಓಕೆನಾ? ಈಗ ಈ ಕಡೆ ಇಟ್ಕೊಳ್ಳೋಣ. ಈಗ ನಾವೇನು ಬಿಸ್ಕೆಟ್ ತೊಗೊಂಡಿದ್ದೀವೋ ಅದನ್ನು ಇದರೊಳಗಡೆ ಹೀಗೆ ಕ್ಲೀನಾಗಿ ಕೋಟ್ ಮಾಡಬೇಕು. ಎರಡೂ ಕಡೆ ಡಿಪ್ ಮಾಡಿ. ಬಿಸ್ಕೆಟ್ ನೋಡಿ ಚೆನ್ನಾಗಿ ಕೋಟಿಂಗ್ ಆಗಿದೆ. ಈಗ ಮೌಲ್ಡಿಗೆ ಹಾಕಬೇಕು. ಈಗ ಮೌಲ್ಡಿಗೆ ಹಾಕೋಣ. ಈಗ ಅದೇ ಥರ ಮಿಕ್ಕಿದ ಬಿಸ್ಕೆಟ್ಗೂ ಮಾಡಿಬಿಡೋಣ. ಈಗ ಫೋರ್ಕಲ್ಲಿ ತೆಗೆಯೋಣ.
ನೋಡಿ ತುಂಬ ಗಟ್ಟಿ ಆಗ್ತಾ ಬಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಡಬಲ್ ಬಾಯ್ಲ್ ಮಾಡ್ಕೋಬೋದು. ಹೀಗೆ ಕ್ಲೀನಾಗಿ ಟ್ಯಾಪ್ ಮಾಡಬೇಕಂದ್ರೆ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ ಒಂಥರ ಕ್ಲೀನಾಗಿ ಕಾಣ್ತಾ ಇದೆಯಲ್ಲ ಫಿನಿಶಿಂಗು. ನೋಡಿ ಕ್ಲೀನಾಗಿ ಸ್ಪ್ರೆಡ್ ಆಯಿತು. ಸೊ ಈ ಥರ ಮಾಡೋದ್ರಿಂದ ನಮಗೆ ಕ್ಲೀನ್ ಫಿನಿಶಿಂಗ್ ಬರುತ್ತೆ. ಇದನ್ನೀಗ 10 ರಿಂದ 15 ನಿಮಿಷ ಫ್ರೀಝರ್ಲಿ ಇಡಬೇಕು. ಈಗ ಫ್ರೀಝರಿಂದ ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಬ್ಯಾಕ್ ಸೈಡ್ ನೋಡ್ಕೊಳ್ಳಿ. ನೋಡಿ ಎಷ್ಟು ಫೈನ್ ಫಿನಿಶಿಂಗ್. ಓಕೆ, ಈ ಚಾಕ್ಲೇಟನ್ನು ನೀವು 3 ತಿಂಗಳ ಕಾಲ ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೋಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಆ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಡಾಟ್ ಇದೆ, ಅದನ್ನು ಬೇಕಾದ್ರೆ ನೀವು ಫಿಲ್ಅಪ್ ಮಾಡ್ಕೊಂಡು ಮತ್ತೆ ಫ್ರೀಝರ್ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಆ್ಯಸ್ ಇಟ್ ಈಸ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ಈಗ ರ್ಯಾಪ್ ಮಾಡೋದು ತೋರಿಸ್ಕೊಡ್ತೀನಿ. ಉಲ್ಟಾ ಇಟ್ಕೋಬೇಕು. ಈಗ ಇಟ್ಕೊಂಡು ಶೇಪ್ ಕೊಡಬೇಕು. ಎಲ್ಲ ರ್ಯಾಪ್ ಮಾಡ್ಕೋಬೇಕು. ಉಲ್ಟಾ ಇಟ್ಕೋಬೇಕು. ಈಗ ವಾಪಸ್ಸು ತಿರ್ಗಾ ಹೀಗೆ ತಗೊಂಡು ಕ್ಲೀನಾಗಿ ಶೇಪ್ ಕೊಡಿ. ನೋಡಿ ಕಾಣ್ತಾ ಇದೆಯಲ್ಲ ಶೇಪು. ನೋಡಿದ್ರೆ ವೀಕ್ಷಕರೇ, ಎಷ್ಟು ಸುಲಭವಾಗಿ ಬಿಸ್ಕೆಟ್ ಚಾಕ್ಲೇಟ್ ಮಾಡಿ ತೋರಿಸಿದ್ದೀನಿ. ಯಮ್ಮಿಯಾಗಿ ಬಂದಿದೆ. ಇನ್ಮೇಲೆ ನಿಮ್ಮಲ್ಲಿ ಬರ್ತ್ಡೇ ಅಥವಾ ಏನಾದರೂ ಸ್ಪೆಷಲ್ ಅಕೇಶನ್ ಆಗಿ ಅಥವಾ ಮನೆಗೆ ಯಾರಾದರೂ ರಿಲೇಟಿವ್ಸು ಫ್ರೆಂಡ್ಸ್ ಬಂದರೆ ಆರಾಮಾಗಿ ಮಾಡಿ ಚಾಕ್ಲೇಟ್ಸ್ ಕೊಡಿ. ಅವರು ಇಂಪ್ರೆಸ್ ಆಗ್ತಾರೆ, ನಿಮಗೂ ಸಂತೋಷ ಆಗುತ್ತೆ. ಮತ್ತು ಇನ್ನೇನು ತಡ, ಹೋಗಿ ಇವತ್ತೆಲ್ಲ ಸಾಮಾನು ತೊಗೊಂಬಂದು ಚಾಕ್ಲೇಟ್ ರೆಡಿ ಮಾಡಿ. ಗಿರೀಶಾ, ಈಗ ಹಾಡು ಹೇಳು. ನೀವು ಮಾಡಲು ನಾನೇ ತಿನ್ನಬೇಕು, ಅದನ್ನೇ ನಾನು ಹೇಳ್ತಿರುವುದು. ಅಯ್ಯೋ ಚೆನ್ನಾಗಿತ್ತಾದ್ರೆ. ಚೆನ್ನಾಗಿತ್ತಾ? ನಾನೆಲ್ಲ ಬಿಸ್ಕೆಟ್ನ ಪುಡಿ ಮಾಡಿ ಹಾಕ್ತೀರಾ ಅಂದ್ಕೊಂಡೆ, ಬಿಸ್ಕೆಟ್ಗೆ ಚಾಕ್ಲೇಟ್ ಹಾಕ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ನೋಡಿ, ನೋಡ್ಕೊಂಡಿಯಲ್ಲ. ಓ ಸೂಪರ್ ಆಗಿತ್ತು. ಅದರಲ್ಲಂತೂ ಆ ಮಾಡಿದಂಥ ಆ ಶೇಪು, ಆ ಪ್ಯಾಕಿಂಗು ತುಂಬ ಇಷ್ಟ ಆಯಿತು. ಬಟ್ ಮನೇಲೇ ಮಾಡಿ ಅಂಗಡಿಲಿ ಸಿಗೋದು ಗಿಫ್ಟ್ ಮಾಡೋದು ಯಾರು ಬೇಕಾದ್ರೂ ಮಾಡ್ತಾರೆ, ಆದರೆ ನಾವೇ ಮಾಡಿ ಗಿಫ್ಟ್ ಮಾಡೋದಿದೆಯಲ್ಲ, ಅದರಲ್ಲಿ ತೃಪ್ತಿ ಅಲ್ಲ, ಪ್ರೀತಿ. ಪ್ರೀತಿ ತುಂಬಿರುತ್ತೆ, ಎಲ್ಲ ತುಂಬಿರುತ್ತೆ. ಆ ಪ್ರೀತಿಯಿಂದನೇ ತೃಪ್ತಿ ಬರುತ್ತೆ ಅಲ್ವಾ? ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಇದೇ ರೀತಿಯಾದಂಥ ಬಿಸ್ಕೆಟ್ ಚಾಕ್ಲೇಟ್ನ ಮಾಡಿಕೊಡಿ. ಹಾಗೆ ಖಂಡಿತ ಮಾಡ್ತಿರಲ್ಲ ಬಿಸ್ಕೆಟ್ ಚಾಕ್ಲೇಟ್ನ. ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿಬಿಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದರೆ ವಿಜಯಲಕ್ಷ್ಮಿ ಮೇಡಮ್ ಮತ್ತೆ ಹೊಸ ರೆಸಿಪಿಗಳನ್ನ ಇದೇ ರೀತಿ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಭಾಗ್ಯ ಟಿವಿ ವೀಕ್ಷಣೆ ಮಾಡಿದ್ದಕ್ಕೆ ನಮಸ್ಕಾರನ ತಿಳಿಸ್ತಾ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀವಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.